ಹೊಸಪೇಟೆಯ ಡಣನಾಯಕನ ಕೆರೆಯಿಂದ ಸುಮಾರು 25 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಸಾಕಮ್ಮ ಮರಳಿ ಕುಟುಂಬ ಸೇರಿದ್ದಾರೆ. ಇತ್ತ ಸಾಕಮ್ಮ ಕಾಣೆಯಾದ ವಿಷಯ ತಿಳಿದು ಹುಡುಕುವ ಪ್ರಯತ್ನ ಮಾಡಿ ಸಾಕಾಗಿ ಅವರು ತೀರಿಕೊಂಡಿದ್ದಾರೆ ಎಂದು ತಿಳಿದು ತಿಥಿ ಕಾರ್ಯವು ಮುಗಿಸಿದ್ರು. ಆದರೆ ಈಗ ಸಾಕಮ್ಮನ ಆಗಮನದಿಂದ ಮನೆ ಮಂದಿಯ ಸಂತೋಷ ಮುಗಿಲು ಮುಟ್ಟಿದೆ. 25 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ರೈಲನ್ನು ಹತ್ತಿ ಸಾಕಮ್ಮ ಅನ್ನುವರು ಹಿಮಾಚಲ ಪ್ರದೇಶ ಮಂಡಿ ಜಿಲ್ಲೆಗೆ ತೆರಳಿದ್ರಂತೆ. ಅಲ್ಲಿ ಮಂಡಿ ಜಿಲ್ಲೆಯ ಬಲ್ ವ್ಯಾಲಿ ಎಂಬ ತಾಲೂಕಿನಲ್ಲಿ ಬರ್ತಕ್ಕಂಥ ಭಾಂಗ್ರೋಟು ಅನ್ನೋ ಊರಲ್ಲಿ ವೃದ್ಧಾಶ್ರಮದಲ್ಲಿ ಇದ್ದರು. ಸೊ ಅದನ್ನು ಒಬ್ಬರು ADC ಅವರು ಇನ್ಸ್ಪೆಕ್ಷನ್ಗೆ ಹೋದಾಗ ಅವರನ್ನು ಮಾತಾಡಿಸಿದಾಗ ಕನ್ನಡ ಮಾತಾಡೋದನ್ನು ಕೇಳಿ ರೀಸೆಂಟಾಗಿ ಅಲ್ಲಿಗೆ ಡೆಪ್ಯೂಟ್ ಆಗಿರ್ತಕ್ಕಂಥ ಕನ್ನಡ ಮೂಲದ IPS ಆಫೀಸರ್ ರವಿನಂದನ್ ಅವರನ್ನು ಕರೆಸಿ ಅವ್ರನ್ನ ಮಾತಾಡ್ಸೋಕೆ ಹೇಳಿದ್ರಂತೆ. ಸೊ ರವಿನಂದನ್ ಸರ್ ಅವರನ್ನು ಮಾತಾಡಿಸಿ ಅವರು ಊರದೆಲ್ಲ ಹೇಳಿದ್ದನ್ನು ವಿಡಿಯೋ ಮಾಡಿ ಅವರ ಸ್ನೇಹಿತರಾದ ಬೆಂಗಳೂರಿನ ಮೂಲದ ವಿಜಯ್ ಕುಮಾರ್ ಅನ್ನೋರಿಗೆ ಶೇರ್ ಮಾಡಿದ್ದಾರೆ. ಸೊ ವಿಜಯ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಆ ವಿಡಿಯೋವನ್ನು ಟ್ವಿಟರಲ್ಲಿ ನಮ್ಮದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಆದಂಥ ಮೇಜರ್ ಮಣಿವಣ್ಣನ್ ಸರ್ ಅವರಿಗೆ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ಲಿ ಮೇಜರ್ ಮಣಿವಣ್ಣನ್ ಅವರು ಸರ್ ಏನು ಮಾಡಿದ್ದಾರೆ, ಅವರು ಡಣನಾಯಕರು ಹೊಸಪೇಟೆಯವರು ಅಂತ ಗೊತ್ತಾದ ಕೂಡಲೇ ಬಳ್ಳಾರಿ ಡಿಸ್ಟ್ರಿಕ್ಟ್ ಆಫೀಸ್ ಮತ್ತು ವಿಜಯನಗರ ಆಫೀಸರ್ಸ್ಗೆ ಕನ್ಸಲ್ಟ್ ಮಾಡಿ ಇಮಿಡಿಯೇಟ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಳ್ಸೋಕೆ ಹೇಳಿದ್ದಾರೆ. ಸೊ ಆ ಒಂದು ನಿರ್ದೇಶನದ ಮೇಲೆ ನಮ್ಮ ಜಿಲ್ಲಾದ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರದ ಆದಂಥ ಮಲ್ಲಿಕಾರ್ಜುನ್ ಸರ್ ಮತ್ತು ಪ್ರಶಾಂತ್ ಮಿಶ್ರಾ ಸರ್ ಅವರ ನಿರ್ದೇಶನದ ಮೇಲೆಗೆ ನಾವು 3 ಜನ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಗೆ ತೆರಳಿ ಅಲ್ಲಿ ಸಾಕಮ್ಮನವ್ರನ್ನ ಭೇಟಿಯಾಗಿ ಅವ್ರು ಮಾತಾಡಿಸಿ, ಅವರು ಬರೋಕ್ಕೆ ಅಥವಾ ನಂಬಕ್ಕೆ ರೆಡಿ ಇರಲಿಲ್ಲ. ನಾವು ಅವ್ರನ್ನ ಕರೆಯೋಕ್ಕೆ ಬಂದಿದ್ದೀವಿ ಅಂತ. ಅಂದರೆ ಸುಮ್ಮನೆ ಬರ್ತಾರೆ, ಮಾತಾಡ್ಸಿ ಹೋಗ್ತಾರೆ. ಕನ್ನಡ ಜನ ಇಲ್ಲಿ ಯಾರೋ ಏನೋ ಗೊತ್ತಿಲ್ಲ, ನೀವೇನೋ ಕೆಲಸಕ್ಕೆ ಬಂದಿರಿ, ಸುಮ್ಮನೆ ಮಾತಾಡ್ಸೋಕ್ಕೆ ಬಂದಿರಿ ಅನ್ನೋ ಥರ. ಸೊ 2 ದಿನ ಅವ್ರ ಜೊತೆ ನಾವು ಸಮಯನ ಕಳೆದ ಮೇಲೆ ಆವಾಗ ಅವ್ರಿಗೆ ನಂಬಿಕೆ ಬಂದು ಬರೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ನಿನ್ನೆ 8:00 ಫ್ಲೈಟ್ ಬಂತು. ಸೊ ಅಲ್ಲಿ ಇಳ್ಕೊಂಡು ನಿನ್ನೆ ಒಂದಿನ ಅಲ್ಲಿ ಇದ್ಕೊಂಡು ಇವತ್ತು ಬೆಳಗ್ಗೆ ಮಿನಿಸ್ಟರ್ ಜೊತೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇವಾಗ ಈಗ ಬಳ್ಳಾರಿಗೆ ರೀಚ್ ಆದ. ಯಾವ ರೀತಿ ಚಳಿ ಎಲ್ಲ ಇರ್ತಾರೆ ಅಲ್ಲಿ ಚಳಿ ಬಗ್ಗೆ ಹೇಳೋಕ್ಕೆ ಆಗಲ್ಲ ಬಿಡ್ರಿ. ಚಳಿ ತುಂಬ ಚಳಿ ಅಂತ ಅದು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಚಳಿಗೆ. ನಾವು ಫುಲ್ ಶಿವರಿಂಗ್, ಹೀಟರ್ ಇಲ್ಲ ಅಂತಂದರೆ ಅಥವಾ ಬೆಂಕಿ ಇಲ್ಲ ಅಂತಂದರೆ ಅಲ್ಲಿ ಕಷ್ಟ, ಜೀವನ ತುಂಬ ಕಷ್ಟ ಅಲ್ಲಿ. ಸೊ ಒಂದು ಸ್ವೆಟ್ರ್ ಮೇಲೆ ಸ್ವೆಟ್ರ್ ಎರಡು ಮೂರು ಸ್ವೆಟ್ರ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಕಿವಿಯೆಲ್ಲ ಕ್ಲೋಸ್ ಮಾಡಿಕೊಂಡು ಸೊ ಅಲ್ಲಿ ಅನಿವಾರ್ಯ ಆಗಿತ್ತು ನಮಗೆ ಅವರನ್ನು ಕರೆತರೋದು. ಸೊ ಆ ಚಳಿಗೆ ಅವರಂತ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಿದ್ದಾರೆ. ಅಂದರೆ 4-5 ವರ್ಷದಿಂದ ಅಲ್ಲಿ ಕಳೆದಿರೋದ್ರಿಂದ. ಬಟ್ ನಮಗೆ ಮಾತ್ರ ತುಂಬ ಕಷ್ಟ ಆಗಿತ್ತು ಅಲ್ಲಿ ಹೋಗಿ ಚಳಿಲಿ. ಭಾರತಿ ಅಂತೂ ಇಂತೂ 25 ವರ್ಷಗಳ ಬಳಿಕ ಮಕ್ಕಳ ಮಡಿಲು ಸೇರಿದ್ದಾರೆ ಸಾಕಮ್ಮ. ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾದ ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆ. ಹೌದು, ತನಗರಿವಿಲ್ಲದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪೊತಲಕಟ್ಟಿ ಗ್ರಾಮದ ಸಾಕಮ್ಮ ಹೊಸಪೇಟೆ ರೈಲ್ವೆ ನಿಲ್ದಾಣದಿಂದ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಅನಾಥಾಶ್ರಮ ಸೇರಿದ್ರು. ಕನ್ನಡಿಗ IPS ಅಧಿಕಾರಿ ಅವರನ್ನ ಗುರುತಿಸಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಮನ್ವಯದಿಂದ ಸಾಕಮ್ಮ ಅವರನ್ನ ಬಳ್ಳಾರಿಗೆ ಕರೆತಂದಿದ್ದಾರೆ. ನಿನ್ನೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕುಟುಂಬಸ್ಥರ ಜೊತೆಗೆ ಭೇಟಿ ಮಾಡಿಸಿದ್ದ ಅಧಿಕಾರಿಗಳು ಇಂದು ಬಳ್ಳಾರಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ಮುಗಿಸಿ ಅಜ್ಜಿಯನ್ನ ಮಕ್ಕಳ ಜೊತೆಗೆ ಕಳುಹಿಸಿಕೊಟ್ರು. ಅಧಿಕಾರಿಗಳ ಸಮನ್ವಯತೆ ಮತ್ತು ತಾಯಿ ಮಕ್ಕಳನ್ನ ಒಂದು ಮಾಡಬೇಕೆಂಬ ವಿಧಿ ಲಿಖಿತ ಯಶಸ್ವಿಯಾಗಿದೆ. ಮಣಿಕಂಠ ಅಂತ, ನಾನು ವಾರ್ಡರ್ ನಿರಾಶ್ರಿತರ ಪರಿಹಾರ ಕೇಂದ್ರ ಬಳ್ಳಾರಿಯಲ್ಲಿ ವಾರ್ಡರ್ ಆಗಿದ್ದೀನಿ. ನಮಗೆ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಲ್ಲಿಕಾರ್ಜುನ್ ಸಾರು ಹಾಗೂ ಕೇಂದ್ರ ಪರಿಹಾರ ಸಮಿತಿ ಕಾರ್ಯದರ್ಶಿಗಳಾದ ನಾಗೇಶ್ ಸರ್ ಅವರು ಮತ್ತು ಇವರು ಯಾರು ಬಳ್ಳಾರಿ ಜಿಲ್ಲಾಧಿಕಾರಿಗಳಾದ ಪ್ರಶಾಂತ್ ಮಿಶ್ರಾ ಸರ್ ಅವರ ಆದೇಶದ ಮೇರೆಗೆ ಚಂಡೀಗಢಲ್ಲಿ ಮಂಡಿ ಡಿಸ್ಟಿಕ್ಕಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಸಾಕಮ್ಮನವ್ರು ಇದ್ದರು ಸರ್. ಅವ್ರ ಹತ್ರ ಹೋಗಿ ಮಾತಾಡಿಸಿದಾಗ ಅವರು ನಮ್ಮನ್ನ ಕನ್ನಡದವರಂತ ಪ್ರೀತಿಯಿಂದ ಮಾತಾಡಿದರು. ಮಾತಾಡಿ ಆದಮೇಲೆ ಅವರು ನಮ್ಮೊಟ್ಟಿಗೆ ಬರ್ತೀನಮ್ಮ ಅಂತಂದಾಗ ಹ್ಞೂ ರೀ ಬರ್ತೀನಿ ಅಂತಂದರು. ಅಂತಂದಾಗ ಮತ್ತು ಅವ್ರು ಇಲ್ಲ ರೀ ನಿಮ್ಮಂಗೆ ಭಾಳ ಜನ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ, ಯಾರು ಕರ್ಕೊಂಡು ಹೋಗಲ್ಲ, ನೀವು ಸಹ ಹಂಗೆ ಮಾಡ್ತೀರಿ, ನೀವು ಕರ್ಕೊಂಡು ಹೋಗಲ್ಲ ಅಂತಂದ್ರೆ ಇಲ್ಲಮ್ಮ ನಾವು ಬರ್ತೀವಿ ಅಂತಂತ ಹೇಳಿದ್ವಿ. ಆದಮೇಲೆ ಅವ್ರು ಭಾರತಿ ಮೇಡಮ್ ಅಂತಿದ್ದರು, ಅವ್ರ ಹತ್ರ ಚೆನ್ನಾಗಿ ಕ್ಲೋಸ್ ಆದರು. ಒಂದು 2 ದಿನ ಅಲ್ಲೇ ಇದ್ವಿ ಸರ್. ಅಲ್ಲೇ ಇದ್ದಾಗ ಆಯ್ತಮ್ಮ ನೀನು ಬಳ್ಳಾರಿಗೆ ಬಂದಮೇಲೆ ಯಾರ ಹತ್ರ ಹೋಗ್ತೀವಿ ಅಂದರೆ ಅವ್ರ ಮಕ್ಕಳು ಅವ್ರ ಅಕ್ಕ ಇದ್ದಾರೆ ಸರ್, ರಾಮಕ್ಕ ಮತ್ತು ಎಲ್ಲಮ್ಮ ಅಂತ, ಅವ್ರ ಹತ್ರನೇ ಇರ್ತೀನಿ ಅಂತಂದು ಅವ್ರು ಹೇಳಿದ್ರು ಸರ್. ಬಟ್ ಇನ್ನೊಂದು ಏನಂದರೆ ಅವರು ಮಕ್ಕಳನ್ನ ಅವ್ರು ಕಾಯಮ್ಮ ಕಂಡು ಹಿಡಿತಾ ಇಲ್ಲ.
ನಾವು ಮೊನ್ನೆ ಫ್ಲೈಟಲ್ಲಿ ಆ ದಿನ ಬರ್ಬೇಕಾದ್ರೆ ಏನಾದರೂ ಊಟ ಮಾಡಮ್ಮ ಅಂದರೆ ಇಲ್ಲ ನಾನು ಊಟ ಮಾಡಲ್ಲ, ನನ್ನ ಮಕ್ಕಳನ್ನ ನಮ್ಮ ಅಕ್ಕವ್ರನ್ನ ನೋಡಬೇಕು, ನಾನು ಉಪವಾಸ ಇರ್ತೀನಿ ಅಂತಂದು ಬೆಳಿಗ್ಗೆಲಿದ್ದು ಏನು ಊಟ ಮಾಡಿದ್ದಿಲ್ಲ ಸರ್ ಅವರು. ಇಷ್ಟ ಆಯಿತು. ಇವಾಗ ಅವ್ರ ಮಕ್ಕಳನ್ನೆಲ್ಲ ಹಾಂ, ಅವ್ರ ಮಕ್ಕಳನ್ನ ಕಂಡುಹಿಡಿತಿಲ್ಲ ಸರ್. ಅವ್ರ ಅಕ್ಕವ್ರನ್ನ ನೋಡಿ ಮಾತಾಡಿಸಿ ಭಾವುಕರಾಗಿ ಅವ್ರ ಹೆಸರಲ್ಲೇ ಹೇಳ್ತಾಳೆ ಸರ್, ಅವ್ರ ಹೆಸರಲ್ಲಿ ಹೇಳ್ತಾಳೆ, ಅವ್ರ ಹತ್ರ ಚೆನ್ನಾಗಿರ್ತಾಳೆ, ಮಾತಾಡ್ತಾಳೆ. ಬಟ್ ಮಕ್ಕಳನ್ನ ಕಂಡುಹಿಡಿತಾ ಇಲ್ಲ ಸರ್ ಅಮ್ಮ. ಹಾಂ ಸರ್. ಅಮ್ಮ ಯಾಕೆ ಹೋಗಿದೆ ಅಂತ ಕೇಳಿದ್ರು ಸರ್? ಅಮ್ಮ ನಾವು ಏನೇ ಕೇಳಿದ್ರು 2 ವರ್ಷದ ಕೆಳಗಡೆ ಹಿಂದಿರೋದು ಮಾತ್ರ ನೆನಪಿದೆ ಸರ್. ನಾನಿಲ್ಲ ರೀ ಹಿಂಗೆ ಬಂದೆ, ಚಿಂತೆ ಇತ್ತು, ನಾನು ಮಕ್ಕಳನ್ನ ನೋಡಬೇಕು, ನಾವು ಏನೇ ಕೇಳಿದ್ರು 2 ವರ್ಷದ ಕೆಳಗಡೆ ಮಾತು ಹೇಳ್ತಾರೆ ಸರ್ ಅವರು. ಅವ್ರು ಮಿಸ್ ಆಗಿ ಎಷ್ಟು 25 ವರ್ಷ ಆಯ್ತು ಸರ್ ಅವ್ರು ಮಿಸ್ ಆಗಿ. ಯಾವುದೋ ಒಂದು ಅಚಾನಕ್ ಯಾವುದೋ ಒಂದು ಫಂಕ್ಷನ್ ಇತ್ತಂತೆ, ಆ ಫಂಕ್ಷನ್ ಒಳಗಡೆ ಮಿಸ್ ಆಗಿ ಯಾವುದೋ ಒಂದು ಟ್ರೈನ್ ಏರಿ ಚಂಡೀಗಢಿಗೆ ಬಂದುಬಿಟ್ಟಿದ್ದಾರೆ ಸರ್ ಅವರು. ಅಲ್ಲಿ 2021ರಲ್ಲಿ ಅವ್ರು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಂಡೀಗಢ ಮಂಡಿ ಡಿಸ್ಟಿಕಲ್ಲಿ ಬಾಲ್ವ್ಯ ಅಂತ ಒಂದು ಸಂಸ್ಥೆಯಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಅಲ್ಲಿದ್ದರು ಸರ್ ಅಮ್ಮ. ನಾವು ಏನೇ ಕೇಳಿದ್ರು 2 ಇಯರ್ಸ್ ಬ್ಯಾಕ್, 2 ವರ್ಷದ್ದು ಹೇಳ್ತಾಳೆ. ಏನಾಗಿತ್ತಮ್ಮ ನಿನಗೆ ಅಂದರೆ ಏನಿಲ್ಲ ರೀ, ಚಿಂತೆ ಆಯ್ತು ರೀ, ಚಿಂತೆಗೆ ಬಂದೇನು ರೀ ಅಷ್ಟೇ ಹೇಳ್ತಾಳೆ ಸರ್. ಅದು ಬಿಟ್ಟು ಅಮ್ಮ ಏನು ಹೇಳ್ತಾ ಇಲ್ಲ ಸರ್. ಇದು ಮಿಸ್ ಆಗಿ ಪುಣ್ಯ ಮಾಡ್ದಂಗೆ ಸರ್ ಅವರು ಪಾಪ. ಇಲ್ಲಿದ್ದವ್ರು ಅಷ್ಟು SB DSB ಇಲ್ಲಿದ್ದ ಕರ್ಕೊಂಬಂದು 3 ಜನ ಸರ್ ಅವರು. ಎಷ್ಟು ಮಂದಿ ತಂಗಿರು? ಏನು ಅಮ್ಮ ಯಾವಾಗ 8 ಮಂದಿ ಸರ್. 8 ಮಂದಿಗೆ 6 ಜನದಿಂದ ನಾನೇ ಲಾಸ್ಟ್ ಸರ್. ಆಮೇಲೆ ದೊಡ್ಡವಳು ಸರ್. ನಾವು ಇಲ್ಲಿ 4 ಇದ್ದೇವೆ ಸರ್. ಆಮೇಲೆ ಕಲ್ತಿಗೆ 5 ಜನ ಇದೆ ಸರ್. 5 ಜನ ಇದೆ ಸರ್. ಯಾವಾಗ ಹೋಗಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ನಮಗೆ ಯಾವಾಗ. ನಮ್ಮ ಮನೇಲಿ ಕೊಟ್ಟ ಮನೇಲಿ ನಾವು ಇದೀವಿ. ಈಗ ಏನು ಬಾಳೆ ಮಾಡ್ಕೊಂತ ತಿಂತಿದ್ದಾರೆ ಗಂಡನ ಮನೇಲಿ ಅಂತ ಹುಡುಕ್ಯಾರ ಸರ್. ಹುಡುಕ್ಯಾರ ಗಂಡನ ಅವ್ರ ಮಕ್ಕಳು ಎಲ್ಲರೂ ಹುಡುಕ್ಯಾರ ಸರ್. ಅವ್ರ ಗಂಡ ಇದ್ದೇನೆ ಅವಾಗ, ಮತ್ತು ಇಷ್ಟಕ್ಕೂ ತೀರ್ಕೊಂಡಾರ ಅವರು. ಆಯಮ್ಮಸ್ ಅಷ್ಟಕ್ಕೂ ಹೋಗ್ಬಿಟ್ಟಿದ್ದಾಳೆ ಅವಾಗಲೂ ಅವ್ರಿದ್ದಾಗ ಆಯ್ಪಿದ್ದ. ನಮಗೆ ದೊಡ್ಡ ಸಂತೋಷ ಅನ್ನಿಸ್ತದೆ ಸರ್ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಕ್ಕೂ, ಇಷ್ಟು ವರ್ಷಕ್ಕೂ ನಾವು ಸತ್ತಳಂದದ್ದಕ್ಕೂ, ನಮ್ಮ ಅಕ್ಕ ನೋಡಿದ್ದಕ್ಕೂ ನಮಗೆ ದೊಡ್ಡ ಪುಣ್ಯ ಮಾಡಿದಂಗೆ ಸರ್. ನಮ್ಮ ತಾಯಿ ತಂದೆ ಪುಣ್ಯ ಮಾಡ್ದಂಗೆ. ಅಮ್ಮ ಇಷ್ಟು ಬೆಳಗಿನಾಗ ಇರ್ಬೇಕನ್ನೋದು ಒಂದು ದೊಡ್ಡದು. ಅಲ್ಲೇನಾಗ್ಲಾರ್ದ ಬಂದಿರೋದು ದೊಡ್ಡ ದೇವ್ರು ಕಾಪಾಡ್ಕೊಂಬಂದಂಗೆ ಸರ್. ಗೌರಮ್ಮ ಸರ್. ನಮ್ಮಮ್ಮ ಬಂದಕ್ಕೆ ಭಾಳ ಖುಷಿ ಆಗೈತೆ ಸರ್ ನಮಗೆ. ನಮ್ಮಮ್ಮ ನಮಗೆ ಸಿಕ್ಕಾಳಲ್ಲ, ನಾವು ಅದ್ರ ಪುಣ್ಯ ಮಾಡಿರ್ಬೇಕು. ನಮ್ಮಮ್ಮನ ನಮ್ಮ ಹತ್ರ ಕಳ್ಸಿದ್ನಿ. ಪುಣ್ಯ ಭಾಳ ಪುಣ್ಯ ಬರಲಿಲ್ಲ ನಮಗೆ. ನಾವು 23 ವರ್ಷ ಆಗಿತ್ತು ನೋಡಿ ಸರ್. ನಾವು ಸಣ್ಣರಿನ ಏನಾಗತ್ತೆ ಅಂಬೋದು ಗೊತ್ತಿಲ್ಲ ನಮಗೆ. ಅವಾಗ ಹೋದ ನಮ್ಮಮ್ಮ ಇವಾಗ ಸಿಕ್ಕಾಳಂದ್ರೆ ನಾವು ಅದೃಷ್ಟ ಮಾಡಿವಿ. ತಿಥಿ ಗುಣ ಮಾಡ್ಯಾರ ಸರ್. ನಾವೇನೋ ಗೊತ್ತಿಲ್ಲ ನಮಗೆಲ್ಲ. ನಮ್ಮ ಅಣ್ಣವ್ರು ಮಾಡ್ಕೊಂಡಾರ. ನಾವು ಕೊಟ್ಟು ಗಂಡನ ಮನೆಗೆ ಹೋದಾರ ಸರ್. ನಮಗೇನು ಜೊತೆಗೆ ನಾವು ಸಣ್ಣವ್ರು ಇದ್ವಿ. ಹ್ಞೂ ಗುರ್ತಿಡಿತಾಳ, ಮೆಲ್ಲಕ್ಕೆ ಗುರ್ತಿಡ್ತಾಳೆ. ಸ್ವಲ್ಪ ಗುರ್ತಿಡಿತದಾಳೆ ಸರ್. ನಮ್ಮ ಅಣ್ಣವರಿಗೆ ಎಲ್ಲರೂ ಗುರ್ತಿಡ್ದಾಳೆ, ನಮಗೆ ಗುರ್ತಿಡ್ದಿಲ್ಲ. ನಾವು ಮಕ್ಕಳ ಬಿಟ್ಟು ಬಂದೀವಿ ಅಂತಾಳೆ ಹೇಳಿದ್ರು. ಗುರ್ತಿಡಿತಾಳ ಏನಂದರೆ ಭಾಳ ಖುಷಿ ಆಗ್ತದೆ ಸರ್ ನಮಗೆ. ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ಬಿಡಿವಿ ಸರ್ ನಾವು. ನಮ್ಮಮ್ಮನ ನಮ್ಮ ಹತ್ರ ಕರ್ಕೊಂಡು ಹೋದ್ರೆ ನಮಗೆ ಖುಷಿ ಇರ್ತದೆ. ಚೆನ್ನಾಗಿ ನೋಡ್ಕೊಡ್ತೀವಿ. ಮಾಡ್ಯಾರ ಸರ್, ನಮ್ಮ ಅಣ್ಣವ್ರು ಮಾಡ್ಯಾರ. ಗೊತ್ತಿಲ್ಲಲ್ಲ, ಗೊತ್ತಿಲ್ಲ, ಹುಡುಕ್ಯಾಡಿ ಸಿಕ್ಕಿಲ್ಲ, ತಿಥಿ ಮಾಡಿಬಿಟ್ಟಾರ. ಆಯ್ತು, ಇದಕ್ಕಿಂತ ಹೆಚ್ಚು ಮಾತಾಡೋಕ್ಕೆ ನಮ್ಮ ಕೈಲಿ ಲಕ್ಷ್ಮಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.